ಆತ್ಮೀಯ ಸಿಂಹರಾಶಿಯ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾನು ಸಿಂಹರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ನಾನು ಪರೀಕ್ಷೆ ಮಾಡಿದಂತಹ ಒಂದು 12 ರಾಶಿಚಕ್ರಗಳಲ್ಲಿ ಈ ಸಿಂಹರಾಶಿಯ ಮಾಸ ಭವಿಷ್ಯ ಏನಿದೆ ಅತ್ಯದ್ಭುತವಾಗಿರುವಂಥದ್ದು. ಮತ್ತೊಮ್ಮೆ ನೀವು ಈ ಸಿಂಹ ಗರ್ಜನೆ ಶುರು ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳು ಏನಿಲ್ಲ. ಹಾಗಾದರೆ ಈ ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರ ಮಾಸ ಭವಿಷ್ಯ ಹೇಗಿದೆ, ಅಥವಾ ಯಾವುದೆಲ್ಲ ಒಂದು ಯೋಗ ಫಲಗಳಿದೆ, ಯಾವ ರೀತಿಯಾದಂಥ ಒಂದು ಲಾಭ ಮತ್ತು ನಷ್ಟಗಳಿದೆ ಎನ್ನುವಂಥದ್ದನ್ನು ಒಂದೊಂದಾಗಿ ಹೇಳ್ತೇನೆ. ಪ್ರಥಮವಾಗಿ ಯಾರೆಲ್ಲ ಬಂದುಬಿಟ್ಟು ಒಂದು ಗೌರ್ಮೆಂಟ್ ಜಾಬಲ್ಲಿದ್ದವರು, ತುಂಬ ವರ್ಷದಿಂದ ಒಂದು ಟ್ರಾನ್ಸ್ಫರ್ ಬೇಕು, ವರ್ಗಾವಣೆ ಬೇಕು, ನನ್ನ ಊರು ತುಂಬ ದೂರ ಆಗ್ತದೆ, ನನಗೊಂದು ವರ್ಗಾವಣೆ ಬೇಕು, ಟ್ರಾನ್ಸ್ಫರ್ ಬೇಕು ಅಂದ್ಕೊಂಡು ತುಂಬ ಜನ ಕಾಯ್ತಾಯಿದ್ರು. ಅಂಥವರಿಗೆ ಒಂದು ವರ್ಗಾವಣೆಯ ಭಾಗ್ಯ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಆಗುವಂಥದ್ದು. ಇನ್ನು ಎರಡನೆಯ ವಿಚಾರಕ್ಕೆ ಬಂದರೆ, ನಿಮ್ಮ ಕೋಪ ನಿಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ. ಖಂಡಿತವಾಗಲೂ ಕೂಡ ಸಿಂಹರಾಶಿಯವರು ಸ್ವಲ್ಪ ಕೋಪಿಷ್ಠರು ಇರ್ತಾರೆ, ಎಲ್ಲರೂ ಅಂದ್ಕೊಂಡು ನಾನು ಹೇಳೋದಿಲ್ಲ. ಒಂದು ಪರ್ಸೆಂಟೇಜ್ ವೈಸ್ ಬಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಂಹರಾಶಿಯವರಿಗೆ ಸ್ವಲ್ಪ ಕೋಪ ಜಾಸ್ತಿ, ಮುಂಗೋಪಿಗಳು, ಮಾತು ಸ್ವಲ್ಪ ಖಾರ ಆಗಿರ್ತದೆ. ಹಾಗಾಗಿ ನಿಮ್ಮ ಕೋಪ ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೋಬೇಕು ನೀವು, ಇಲ್ಲ ಅಂತಂದರೆ ನಿಮ್ಮ ಕೈ ಮೀರಿ ಹೋಗುವಂಥ ಸಾಧ್ಯತೆಗಳು ಇರ್ತದೆ. ಖುಷಿಯ ವಿಚಾರ ಏನಪ್ಪ ಅಂತಂದರೆ, ಸರ್ಕಾರಿ ಕೆಲಸದಲ್ಲಿ ಬಡ್ತಿ ಸಿಗುವಂಥದ್ದು ಮತ್ತು ಈ ಸಿಂಹರಾಶಿಯವರಿಗೆ ಸರ್ಕಾರದಿಂದ ಏನೆಲ್ಲ ಕೆಲಸ ಆಗಬೇಕಿತ್ತು ಅಥವಾ ಏನೆಲ್ಲ ಕೆಲಸಗಳು ನಿಮ್ಮದು ಪೆಂಡಿಂಗಲ್ಲಿ ಕೂತ್ಕೊಂಡಿತ್ತು ಅದೆಲ್ಲ ಕೆಲಸಗಳು ಆಗುವಂಥದ್ದು. ಪಿತ್ರಾರ್ಜಿತ ಆಸ್ತಿಯ ವಿಚಾರಕ್ಕೆ ಬಂದರೆ, ನಿಮಗೆ ಏನು ಬರಬೇಕಾಗಿತ್ತು ಒಂದು ಪಿತ್ರಾರ್ಜಿತ ಆಸ್ತಿ, ಆ ಆಸ್ತಿಯನ್ನು ಹಂಚ್ಕೋಬೇಕಾದ್ರೆ ಒಂದು ಸ್ವಲ್ಪ ಕಲಹಗಳು ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಯಾವುದೇ ರೀತಿಯಾದಂಥ ಇಂಥ ಕಲಹಗಳಿಗೆ ತಾವು ಅವಕಾಶ ಮಾಡಿಕೊಡಬೇಡಿ. ಈ ಕಲಹಗಳು ಎಲ್ಲಿ ಉಂಟಾಗ್ತದೋ ಅಲ್ಲಿ ವಿಳಂಬನೆ ಹೆಚ್ಚಾಗ್ತದೆ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೋ ಕಮ್ಮಿನೋ ನೀವು ಹೊಂದಾಣಿಕೆ ಮಾಡಿಕೊಂಡು ಹಂಚಿಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಾಗೋದಿಲ್ಲ. ಮದುವೆ ವಿಚಾರಕ್ಕೆ ಬಂದರೆ, ಖಂಡಿತವಾಗಲೂ ಕೂಡ ಈ ಜುಲೈ ತಿಂಗಳಲ್ಲಿ ನೀವು ಏನಾದರೂ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದಿದ್ದರೆ ಮಾಡಿಟ್ಕೋಬೋದು. ಯಾಕಂತಂದರೆ ಮದುವೆಗೆ ಅಷ್ಟೊಂದು ಸೂಕ್ತವಾಗಿಲ್ಲ. ನೀವು ಮದುವೆ ಮಾಡಿಕೊಂಡ್ರೂ ಕೂಡ ಏನೋ ಒಂದು ಸಣ್ಣ ಪುಟ್ಟ ತೊಂದರೆ ತಾಪತ್ರಯಗಳು ಬರ್ತದೆ. ಮದುವೆ ಅಂತಂದರೆ ಜೀವನದಲ್ಲಿ ಒಂದೇ ಸರಿ ಆಗೋದ್ರಿಂದ ನೀವು ಸ್ವಲ್ಪ ನೋಡಿ ಮಾಡಿ ಅರ್ತು ತಿಳ್ಕೊಂಡು ಆಗುವಂಥದ್ದು ಬಹಳ ಸೂಕ್ತ. ಇನ್ನು ನಿಮ್ಮಲ್ಲಿ ಇದು ಬೈ ಬರ್ತೆ ಬಂದಿರ್ತದೆ ಸಿಂಹರಾಶಿಯವರಿಗೆ, ಆದರೂ ಕೂಡ ಈ ಜುಲೈ ತಿಂಗಳಲ್ಲಿ ಒಂದು ಸ್ವಲ್ಪ ಇದೊಂದು ವಿಷಯ ಜಾಸ್ತಿ ಆಗುವಂಥದ್ದಿದೆ. ಅದೇನಪ್ಪ ಅಂತಂದರೆ, ನೇರ ನುಡಿ, ಸ್ಟ್ರೇಟ್ ಫಾರ್ವರ್ಡಾಗಿ ನೀವು ಮಾತಾಡೋದು. ಯಾರು ಏನಾದರೂ ಅಂದ್ಕೊಳ್ಳಿ, ನನಗೇನು ಆಗೋದಿದೆ ಅಥವಾ ನನಗೇನಾದರೂ ಅಂದ್ಕೊಳ್ಳಿ ಹೇಳುವಂಥದ್ದು ನಿಮ್ಮದು ಮನಸ್ಥಿಕೆ ಇರ್ತದೆ. ಹಾಗಾಗಿ ನೀವು ಸ್ಟ್ರೇಟ್ ಫಾರ್ವರ್ಡಾಗಿ ಮಾತಾಡ್ಲಿಕ್ಕೆ ಹೋಗ್ತೀರಾ. ನೇರವಾದ ನುಡಿ, ಅಂತಹ ನೇರವಾದ ನುಡಿ ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ. ಈ ನೇರ ನುಡಿಯಿಂದ ಕೆಲವೊಂದಿಷ್ಟು ಆಗತಕ್ಕಂಥ ಕೆಲಸಗಳು ನಿಲ್ಲುವಂಥ ಸಾಧ್ಯತೆಗಳು ಅತಿಯಾಗಿದೆ. ಹಾಗಾಗಿ ಸ್ವಲ್ಪ ಅರ್ತು ತಿಳಿದು ಆ ವ್ಯಕ್ತಿಯನ್ನು ನೋಡಿಬಿಟ್ಟು ನೇರವಾಗಿ ಮಾತಾಡೋದು ಸೂಕ್ತ. ಇನ್ನು ಯಾರೆಲ್ಲ ಬಂದುಬಿಟ್ಟು ಈ ಮೀಡಿಯಾ ರಂಗದಲ್ಲಿ ಕೆಲಸ ಮಾಡ್ತಿರುವಂಥವ್ರು, ಮತ್ತು ಸಿನಿಮಾ ರಂಗದಲ್ಲಿ ಧಾರಾವಾಹಿಗಳಲ್ಲಿ ಕೆಲಸ ಮಾಡುವಂಥವರು, ಕೆಲವೊಂದಿಷ್ಟು ನಾಟಕ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವರು, ಅಥವಾ ನ್ಯೂಸ್ ಚಾನೆಲ್ಗಳಲ್ಲಿ ಕೆಲಸ ಮಾಡ್ತಿರುವಂಥವ್ರು, ಆ್ಯಂಕರ್ಗಳು, ಯಾವುದೇ ರೀತಿಯಾದಂಥ ಆ್ಯಂಕರ್ಗಳಿರಲಿ, ಪ್ರತಿಯೊಬ್ಬರಿಗೂ ಕೂಡ ಅತಿ ಉತ್ತಮವಾಗಿರುವಂಥದ್ದಾಗ್ತದೆ. ಅತಿ ಹೆಚ್ಚಿನದಾದಂಥ ಒಂದು ಅವಕಾಶಗಳು ತಮಗೆ ಸಿಗುವಂಥದ್ದಾಗಿರ್ಬೋದು, ಅಥವಾ ಹೊಸ ಹೊಸ ಕಾರ್ಯಕ್ರಮಗಳಿಗೆ ತಮಗೆ ಒಂದು ಅವಕಾಶವನ್ನು ಸಿಗುವಂಥದ್ದು ಖಂಡಿತವಾಗಲೂ ಕೂಡ ಈ ಜುಲೈ ತಿಂಗಳಲ್ಲಿ ಆಗ್ತದೆ. ಬಿಸ್ನೆಸ್ ವಿಚಾರವಾಗಿ ನಾನು ಮಾತಾಡಬೇಕು ಅಂತಂದರೆ, ಸಿಂಹರಾಶಿಯವರು ಯಾರೆಲ್ಲ ಬಂದುಬಿಟ್ಟು ಒಂದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ತೊಡ್ಕೊಂಡವರು, ಅದು ಬಸ್ ಸೇವೆ ಆಗಿರ್ಬೋದು, ಲಾರಿ ಸೇವೆ ಆಗಿರ್ಬೋದು, ಕ್ಯಾಬ್ ಇರ್ಬೋದು, ಇಲ್ಲ ಅಂತಂದರೆ ಟಿ ಗಾಡಿ ಇರ್ಬೋದು, ಪ್ರತಿಯೊಂದು ಈ ಟ್ರಾನ್ಸ್ಪೋರ್ಟಿಗೆ ಸಂಬಂಧಪಟ್ಟಂತಹ ಯಾರೆಲ್ಲ ಬಂದುಬಿಟ್ಟು ಒಂದು ಬಿಸ್ನೆಸ್ ಮಾಡ್ತಾಯಿದ್ರು, ಈವನ್ ಕೊರಿಯರ್ ಕೂಡ ಆಯಿತು, ಇವರಿಗೆಲ್ಲ ಅತಿ ಉತ್ತಮವಾಗಿರುವಂಥದ್ದು ಈ ತಿಂಗಳಲ್ಲಿ ಯಥೇಚ್ಛವಾದಂಥ ಒಂದು ಧನ ಲಾಭ ಹೇಳುವಂಥದ್ದು ಬರ್ತದೆ. ಅತಿ ಹೆಚ್ಚಿನ ನಿಮಗೆ ಒಂದು ಬಾಡಿಗೆಗಳು ಸಿಗುವಂಥದ್ದಾಗಿರ್ಬೋದು, ಆರ್ಡರ್ಗಳು ಬರುವಂಥದ್ದಾಗಿರ್ಬೋದು, ಇಂತಹ ಅನೇಕ ಹಲವಾರು ರೀತಿಯಾದಂಥ ಒಂದು ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು ಈ ಜುಲೈ ತಿಂಗಳಲ್ಲಿ ಆಗ್ತದೆ. ಯಾರೆಲ್ಲ ಬಂದುಬಿಟ್ಟು ಒಂದು ಫುಡ್ ಕಂಪ್ನಿಗಳನ್ನು ಇಟ್ಕೊಂಡಿದ್ದವರು, ಆಹಾರಕ್ಕೆ ಸಂಬಂಧಪಟ್ಟಂತಹ ಕಂಪ್ನಿಗಳು, ಕೆಲವೊಂದಿಷ್ಟು ಮನೆಯಲ್ಲೇ ರೆಡಿ ಮಾಡಿಬಿಟ್ಟು ಸೇಲ್ ಮಾಡುವಂಥವರು, ಅಥವಾ ಹೋಟೆಲ್ ಇಂಡಸ್ಟ್ರಿಯನ್ನು ನಡೆಸ್ತಾ ಇದ್ದವರು, ಹೋಟೆಲ್ಗಳನ್ನು ನಡೆಸ್ತಾ ಇದ್ದವರು, ಕ್ಯಾಂಟೀನ್ಗಳನ್ನು ನಡೆಸ್ತಾ ಇದ್ದವರು, ಇವರಿಗೆಲ್ಲರಿಗೂ ಕೂಡ ಅತಿ ಉತ್ತಮವಾದ ಫಲಗಳು ಈ ಜುಲೈ ತಿಂಗಳಲ್ಲಿ ಸಿಗಲಿಕ್ಕಿದೆ. ಇಷ್ಟು ದಿನ ಏನಾದರೂ ನಿಮ್ಮ ವ್ಯಾಪಾರ ವ್ಯವಹಾರಗಳು ಡೌನ್ ಆಗಿದ್ದರೂ ಕೂಡ ಈ ಜುಲೈ ತಿಂಗಳಲ್ಲಿ ಖಂಡಿತವಾಗಲೂ ಕೂಡ ಒಂದು ಯಶಸ್ಸು, ಒಂದು
ವ್ಯಾಪಾರ ವಹಿವಾಟಾಗಲಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗುವಂಥದ್ದು, ನಿಮ್ಮ ಹೋಟೆಲ್ಗೂ ಕೂಡ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಹೆಸರು ಕೂಡ ಬರುವಂಥದ್ದು ಆಗ್ತದೆ. ವಿಶೇಷವಾಗಿ ಇದು ಎಲ್ಲರೂ ಕನಸಾಗಿರ್ತದೆ, ಪ್ರತಿಯೊಂದು ರಾಶಿಯವ್ರದ್ದು ಕನಸಾಗಿರ್ತದೆ. ನಾನು ದೊಡ್ಡವನಾದ ಮೇಲೆ ಒಂದು ಸೈಟ್ ತೊಗೋಬೇಕು ಅಥವಾ ನಾನೊಂದು 4 ವೀಲರ್ ತೊಗೋಬೇಕು ಹೇಳುವಂಥದ್ದು. ಈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಒಂದು ಸೈಟ್ ತಗೊಳ್ಳುವಂಥ ಯೋಗ ಭಾಗ್ಯ ಇದೆ, ಒಂದು ಫಾರ್ಮ್ ಹೌಸ್ ತೊಗೊಳ್ಳುವಂಥ ಯೋಗ ಭಾಗ್ಯ ಇದೆ. ಅದರ ಜೊತೆಗೆ ನಿಮಗೆ ಓಡಾಡಲಿಕ್ಕೆ ಅಂದ್ಕೊಂಡ್ಬಿಟ್ಟು ನಿಮ್ಗೊಂದು ಡ್ರೀಮ್ ಇರುತ್ತೆ, ನಾನು 4 ವೀಲರ್ ತೊಗೋಬೇಕು ಅಂದ್ಕೊಂಡು. ಈ 4 ವೀಲರ್ ಕೂಡ ತಗೊಳ್ಳುವಂಥ ಅವಕಾಶಗಳಿದೆ. 2 ವೀಲರು ಕೂಡ ಬಂತು. ಅವರವರ ಒಂದು ಆರ್ಥಿಕ ಗುಣಮಟ್ಟಕ್ಕೆ ತಕ್ಕಂತೆ ಅವರವರ ಕನಸಿರ್ತದೆ. ಹಾಗಾಗಿ ಈ 4 ವೀಲರ್ ಆಗಿರ್ಬೋದು, 2 ವೀಲರ್ ಆಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಫಾರ್ಮ್ ಹೌಸ್ ಆಗಿರ್ಬೋದು, ಅಥವಾ ಮನೆ ಕಟ್ಟಲಿಕ್ಕೆ ಒಂದು ಸೈಟ್ ಇರ್ಬೋದು, ಇಂತಹ ಆಸ್ತಿ ಖರೀದಿಯ ಭಾಗ್ಯ ಹೇಳುವಂಥದ್ದು ಖಂಡಿತವಾಗಲೂ ಕೂಡ ಈ ಜುಲೈ ತಿಂಗಳಲ್ಲಿದೆ. ಇನ್ನು ಸಿಂಹರಾಶಿಯವರು ಒಂದು ಸ್ವಲ್ಪ ನಿಮ್ಮ ಪೋಷಕರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ತಗೋಬೇಕಾಗ್ತದೆ. ಎಲ್ಲೋ ಒಂದು ಕಡೆಗೆ ಅವರ ಆರೋಗ್ಯ ಸ್ವಲ್ಪ ಹದಗೆಡುವಂಥ ಲಕ್ಷಣಗಳು ಕಾಣ್ತದೆ. ಹಾಗಾಗಿ ನಿಮ್ಮ ತಂದೆ ತಾಯಿಯವರಿಗೆ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕಾಗ್ತದೆ. ಇನ್ನು ಕೆಲವೊಂದು ವಿಚಾರದಲ್ಲಿ ಈ ಜುಲೈ ತಿಂಗಳಲ್ಲಿ ಒಂದು ಸ್ವಲ್ಪ ಉದ್ವೇಗಕ್ಕೆ ಒಳಗಾಗುವಂಥವ್ರು ಆಗ್ತೀರ. ಎಕ್ಸೈಟ್ಮೆಂಟ್ ಜಾಸ್ತಿ ಇರ್ತದೆ. ಯಾವತ್ತೂ ಕೂಡ ಅಷ್ಟೇ, ಅದು ಮನುಷ್ಯನ ಜೋಬಲ್ಲಿ ಸ್ವಲ್ಪ ದುಡ್ಡು ಬಂದು ಕೂಡಲೇ ಉದ್ವೇಗ ಜಾಸ್ತಿ. ಅದು ಮಾಡಬೇಕು, ಇದು ಮಾಡಬೇಕು, ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂದ್ಕೊಂಡೆ ಕೆಲವೊಂದಿಷ್ಟು ಪ್ಲ್ಯಾನ್ ಇರೋದಿಲ್ಲ. ಆವಾಗ ಉದ್ವೇಗ ಜಾಸ್ತಿ ಆಗುವಂಥದ್ದು ಸಹಜವಾಗಿರ್ತದೆ. ಅದು ನಿಮಗೂ ಕೂಡ ಆಗುವಂಥದ್ದು ಇದೆ. ಹಾಗಾಗಿ ಉದ್ವೇಗ ಬೇಡ. ಇಲ್ಲಿ ಎಷ್ಟೇ ಹಣ ಬರಲಿ, ಎಷ್ಟೇ ವಹಿವಾಟುಗಳು ಚೆನ್ನಾಗಿ ನಡೀಲಿ, ನಿಮ್ಮದು ಒಂದು ಸ್ವಲ್ಪ ತಾಳ್ಮೆಯಿಂದ ನಿಮ್ಮ ವ್ಯವಹಾರ, ನಿಮ್ಮ ಬಿಸ್ನೆಸ್ ಏನಿದೆ ಅದನ್ನು ನಡೆಸ್ಕೊಂಡು ಹೋಗೋದು ಅತಿ ಸೂಕ್ತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಸಿಂಹರಾಶಿಯವರು ಯಾರೆಲ್ಲ ಬಂದುಬಿಟ್ಟು ಒಂದು ಇನ್ವೆಸ್ಟ್ಮೆಂಟ್ ಫೀಲ್ಡಲ್ಲಿ ಇದ್ದವರು, ಅಂದರೆ ಶೇರ್ ಮಾರ್ಕೆಟ್ ಇರ್ಬೋದು, ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಅಥವಾ ಯಾವುದೇ ಒಂದು ಫಂಡಿಂಗ್ ಇರ್ಬೋದು, ಯಾವುದೇ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ ಇದ್ದರೂ ಕೂಡ ಈ ಜುಲೈ ತಿಂಗಳಲ್ಲಿ ಸ್ವಲ್ಪ ಹೋಲ್ಡಲ್ಲಿ ಇಟ್ಕೊಳ್ಳುವಂಥದ್ದು ಭಾಳ ಒಳ್ಳೆಯದು. ಇಲ್ಲ ನಾನು ಮಾಡಲೇಬೇಕು ಅಂದ್ಕೊಂಡಿದ್ದವರು ಕೆಲವೊಂದಿಷ್ಟು ಗೈಡ್ಗಳ ಒಂದು ಡೈರೆಕ್ಷನ್ ತೊಗೋಬೇಕಾಗ್ತದೆ, ಗೈಡೆನ್ಸ್ ತೊಗೋಬೇಕಾಗ್ತದೆ. ಮಾರ್ಗದರ್ಶಕರ ಒಂದು ಮಾರ್ಗದರ್ಶನ ತುಂಬ ಅಗತ್ಯವಾಗಿರ್ತದೆ. ಖಂಡಿತವಾಗಲೂ ಕೂಡ ಇದನ್ನು ಮರೀಲಿಕ್ಕೆ ಹೋಗಬೇಡಿ. ಇನ್ನು ಯಾರೆಲ್ಲ ಬಂದುಬಿಟ್ಟು ಈ ಪ್ರೀತಿ ಪ್ರೇಮ ಪ್ರಣಯ ಅಂದ್ಕೊಂಡ್ಬಿಟ್ಟು ಜೋಡಿ ಹಕ್ಕಿ ಥರ ಇದ್ದವರಿಗೆ ಈ ಜುಲೈ ತಿಂಗಳಲ್ಲಿ ಒಂದು ಸ್ವಲ್ಪ ತಾಳ್ಮೆಯ ಅಗತ್ಯ ಇದೆ. ನಿಮ್ಮೊಳಗಡೆಗೆ ಸ್ವಲ್ಪ ಕಿರಿಕಿರಿ ಆಗ್ಬೋದು, ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರ್ಬೋದು. ಅಂದರೆ ಬ್ರೇಕಪ್ ಆಗೋ ಲೆವೆಲಿಗೇನು ನಿಮ್ಮದೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಿಲ್ಲ. ಆದರೂ ಎಲ್ಲೋ ಒಂದು ಕಡೆಗೆ ಒಂದು ಸ್ವಲ್ಪ ಬಂದುಬಿಟ್ಟು ಗಲಿಬಿಲಿ ಇರ್ತದೆ. ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಒಳ್ಳೆಯದು. ಇನ್ನು ಯಾರೆಲ್ಲ ಬಂದುಬಿಟ್ಟು ವಿದ್ಯಾರ್ಥಿಗಳು ಒಂದು ಹೈಯರ್ ಎಜುಕೇಷನ್ ನಾನು ಮಾಡಬೇಕು ಅಥವಾ ಬೇರೆ ದೇಶದಲ್ಲಿ ಹೋಗ್ಬಿಟ್ಟು ನಾನು ಇಂಜಿನಿಯರಿಂಗು ಮಾಸ್ಟರ್ಸ್ ಅಂಥವೆಲ್ಲ ಮಾಡಬೇಕು ಅಂದ್ಕೊಂಡಿದ್ದವರಿಗೆ ಇದು ಅತಿ ಸೂಕ್ತವಾದಂತಹ ಒಂದು ತಿಂಗಳಾಗಿರ್ತದೆ. ಗೃಹಿಣಿಯರಿಗೆ ಅತಿ ಉತ್ತಮವಾಗಿರುವಂಥದ್ದು. ಈ ವಿಡಿಯೋ ಬಂದುಬಿಟ್ಟು ಗಂಡಿಗೂ ಬಂತು, ಹೆಣ್ಣಿಗೂ ಬಂತು, ಮಕ್ಕಳಿಗೂ ಕೂಡ ಬಂತು. ಆಯಿತಾ, ಎಲ್ರಿಗೂ ಅವಲಂಬಿಸ್ತದೆ. ಈ ಗೃಹಿಣಿಯರ ವಿಚಾರಕ್ಕೆ ಬಂದರೆ ಈ ತಿಂಗಳಲ್ಲಿ ಅತಿ ಉತ್ತಮವಾಗಿದೆ. ನಿಮ್ಮ ಮನೆಯಲ್ಲೂ ಕೂಡ ಯಾವುದೇ ರೀತಿಯಾದಂಥ ಒಂದು ಕಿರಿಕಿರಿ ಇರೋದಿಲ್ಲ, ಜಗಳ ಇರೋದಿಲ್ಲ. ಮತ್ತು ಕೆಲವೊಬ್ಬರು ಮನೆಯಿಂದ ಕೆಲಸ ಮಾಡುವವರು, ವರ್ಕ್ ಫ್ರಮ್ ಹೋಮ್, ಅವರಿಗೂ ಕೂಡ ಅತಿ ಉತ್ತಮವಾಗಿರುವಂಥದ್ದು. ಇನ್ನು ಕೆಲವೊಂದಿಷ್ಟು ಜನ ಬಂದುಬಿಟ್ಟು ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಿರ್ತಾರೆ, ಪ್ರೈವೇಟಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವರಿಗೂ ಕೂಡ ಒಂದು ಪ್ರಮೋಷನ್ ಆಗಿರ್ಬೋದು, ಒಂದು ಸ್ಯಾಲ್ರಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಉತ್ತಮವಾದಂಥ ಒಂದು ಬೆಳವಣಿಗೆಯನ್ನು ಇಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ಸಿಂಹರಾಶಿಯವರ ಸಂಗಾತಿಗೆ ಒಂದು ಉತ್ತಮ ಫಲ ನಿಮ್ಮಿಂದ, ನಿಮ್ಮ ಜಾತಕದಿಂದ, ನಿಮ್ಮ ಒಂದು ರಾಶಿ ಫಲದಿಂದ ನಿಮ್ಮ ಸಂಗಾತಿಯಾದವರಿಗೆ ಅತಿ ಉತ್ತಮವಾದಂಥ ಒಂದು ಶುಭ ಫಲಗಳು ಸಿಗಲಿಕ್ಕಿದೆ. ಅದು ಯಾವ ರೀತಿ ಅಂದ್ಕೊಂಡು ಅದು ನಿಮಗೆ ಗೊತ್ತಿರ್ತದೆ. ಮುಂದಿನ ದಿನದಲ್ಲಿ ನನಗೊಂದು ಕಾಮೆಂಟ್ ಮಾಡಿ ಹೇಳಿ. ಜವಾಬ್ದಾರಿ ಜಾಸ್ತಿ ಆಗುವಂಥದ್ದು ಅಂತಂದರೆ ನಿಮ್ಮ ಕೆಲವೊಂದಿಷ್ಟು ಬಿಸ್ನೆಸ್ಗಳು ಎಕ್ಸ್ಟೆಂಡ್ ಆಗ್ಬೋದು, ಅಥವಾ ನಿಮ್ಮ ಮಕ್ಕಳ ಒಂದು ಎಜುಕೇಷನ್ ಸ್ವಲ್ಪ ಹೈಯರ್ ಲೆವೆಲ್ ಓದ್ತಾ ಇರ್ಬೋದು. ಆವಾಗ ಸ್ವಲ್ಪ ನಿಮಗೆ ಒಂದು ಜವಾಬ್ದಾರಿ ಜಾಸ್ತಿ ಆಗುವಂಥದ್ದು, ಅಥವಾ ಇನ್ನಿತರ ಯಾವುದೇ ರೀತಿಯಾದಂಥ ಒಂದು ಜವಾಬ್ದಾರಿ ಹೇಳುವಂಥದ್ದು ಜಾಸ್ತಿ ಆಗ್ತದೆ. ಗುರು 12ನೇ ಮನೆಯಲ್ಲಿ ಇದ್ದಾಗ ಅತಿ ಉತ್ತಮವಾದಂಥ ಫಲನೇ ನಿಮಗೆ ಕೊಡುವಂಥದ್ದು ಆಗ್ತದೆ. ಒಂದು ಕೋರ್ಟ್ ಕೇಸ್ ಇದ್ದಲ್ಲಿ ಖಂಡಿತವಾಗಲೂ ಕೂಡ ನೀವೇ ಜಯ ಸಾಧಿಸಿರಿ. ಮತ್ತು ಕೆಲವೊಂದಿಷ್ಟು ಸಿಂಹರಾಶಿಯ ವ್ಯಕ್ತಿಗಳು ನಾಯಕತ್ವದ ಗುಣವನ್ನು ಹೊಂದ್ಕೊಂಡಿದ್ದವರು, ಸೋಷಿಯಲ್ ಕೆಲಸಗಳನ್ನು ತುಂಬ ಮಾಡ್ತಾ ಇರ್ತೀರ. ನೀವು ಕೂಡ ಕೆಲವೊಂದಿಷ್ಟು ಹೋರಾಟದಲ್ಲಿ ಸಾಮಾಜಿಕವಾಗಿ ತೊಡ್ಕೊಂಡಿದ್ದವ್ರಿಗೂ ಕೂಡ ನಿಮ್ಮ ಹೋರಾಟದಲ್ಲಿ ಒಂದು ಜಯ ಹೇಳುವಂಥದ್ದು ಈ ತಿಂಗಳಲ್ಲಿ ಸಿಗಲಿಕ್ಕಿದೆ. ನಿಮ್ಮ ಕೌಟುಂಬಿಕ ವಿಚಾರ ತಗೊಂಡ್ರೆ ಒಂದು ಸ್ವಲ್ಪ ಅತ್ತೆ ಮಾವನ ಜೊತೆಗೆ ನಿಮಗೆ ಸ್ವಲ್ಪ ಕಿರಿಕಿರಿ ಆಗ್ಬೋದು, ಒಂದು ಸ್ವಲ್ಪ ಮಾತೆಲ್ಲ ಆಗುವಂಥದ್ದಿದೆ. ಖಂಡಿತವಾಗಲೂ ಕೂಡ ಅದನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂತಂದರೆ ಅವರಿಗೂ ಕೂಡ ವಯಸ್ಸಾಗಿರ್ತದೆ. ಅದೆಲ್ಲ ಕಿರಿಕಿರಿ ಮಾಡಿಕೊಂಡ್ರೆ ಮುಂದೆ ಅವ್ರದ್ದು ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡ್ರೆ ನೀವೇ ನೋಡ್ಕೋಬೇಕಾಗ್ತದೆ. ಹಾಗಾಗಿ ಇಂಥದ್ದೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ನು ವಿಶೇಷವಾಗಿ ಜುಲೈ 16ರ ನಂತರದಲ್ಲಿ
ಗುರು ಆದಿತ್ಯ ಯೋಗ ಬರುವಂಥದ್ದು ಸಿಂಹರಾಶಿಯವರಿಗೆ. ಇದರಿಂದ ಯಾರಿಗೆಲ್ಲ ಅತಿ ಉತ್ತಮ ಅಂತಂದರೆ, ಒಂದು ರಾಜಕೀಯ ವ್ಯಕ್ತಿಗಳಿಗೆ, ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಿರುವಂಥವರಿಗೆ, ಬಿಸ್ನೆಸ್ ಮ್ಯಾನ್ಗಳಿಗೆ, ಅದು NRI ಬಿಸ್ನೆಸ್ಸು ಕೂಡ ಇರ್ಬೋದು, ನಮ್ಮ ಇಂಡಿಯನ್ ಇವು ಬಿಸ್ನೆಸ್ ಮ್ಯಾನ್ಗಳು ಕೂಡ ಇರ್ಬೋದು, ಮತ್ತು ಮೀಡಿಯಾ ಲೆವೆಲಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದೀರೋ ಇವರಿಗೆಲ್ಲ ಕೂಡ ಅತಿ ಉತ್ತಮವಾಗಿರುವಂಥ ಫಲ ಈ ಗುರು ಆದಿತ್ಯ ಯೋಗ ನಿಮಗೆ ತಂದುಕೊಡುವಂಥದ್ದಾಗ್ತದೆ. ಇನ್ನು ಸಂಪತ್ತು ಜಾಸ್ತಿ ಆಗುವಂಥದ್ದು, ಇದು ಬಂದುಬಿಟ್ಟು ರಾಹು ಗ್ರಹದಿಂದ ನಿಮಗೆ ಸಿಗ್ತಾ ಇರುವಂಥ ಫಲ. ಜುಲೈ ತಿಂಗಳಲ್ಲಿ ನಿಮ್ಮ ಸಂಪತ್ತು ಜಾಸ್ತಿ ಆಗ್ತದೆ, ಆಕಸ್ಮಿಕವಾದಂಥ ಹಣದ ಒಂದು ಹರಿವು ಬರುವಂಥದ್ದು, ಅನ್ಎಕ್ಸ್ಪೆಕ್ಟೆಡ್ ಕೆಲವೊಂದಿಷ್ಟು ಅಮೌಂಟ್ಗಳು ನಿಮಗೆ ಬರುವಂಥದ್ದು ಆಗ್ತದೆ. ಇನ್ನು ನಾನು ನಿಮ್ಗೆ ಹೇಳಿದೆ, ಸಿಂಹರಾಶಿಯವರಿಗೆ ಈ ತಿಂಗಳು ಅತಿ ಅದ್ಭುತವಾಗಿದೆ ಅಂದ್ಕೊಂಡು ನೀವು ಮಾಡಿದ್ದೆಲ್ಲ ತುಂಬ ಒಂದು ಕೈ ಹಿಡಿಯುವಂಥದ್ದಾಗ್ತದೆ. ಏನೇ ಕೆಲಸ ಮಾಡಲಿ ನಿಮಗೆ ಒಂದು ಲಾಭ ಫಲ ಹೇಳುವಂಥ ಸಿಗ್ತದೆ. ಹಾಗಾಗಿ ನಾನು ಸಿಂಹ ಗರ್ಜನೆಯ ಸಮಯ ಅಂತಂದೆ ಆವಾಗ. ಆದರೆ ಯಾರೆಲ್ಲ ಬಂದುಬಿಟ್ಟು ಒಂದು ಸ್ವಲ್ಪ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾಯಿದ್ದೀರೋ ಒಂದು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗ್ತದೆ. ಯಾಕಂತಂದ್ರೆ ನಿಮ್ಮ ಪಾರ್ಟ್ನರ್ ಇದ್ದವರು ಕೂಡ ಸಿಂಹರಾಶಿಯವರೇ ಅಂದ್ಕೊಂಡು ನಾನೇನು ಹೇಳಕ್ಕೆ ಬರೋದಿಲ್ಲ ಅಲ್ವಾ, ಅವ್ರ ರಾಶಿನೂ ಕೂಡ ಬೇರೆ ಇರ್ತದೆ. ಹಾಗಾಗಿ ಅವ್ರ ಜೊತೆಗೆ ಸ್ವಲ್ಪ ಹುಷಾರಾಗಿ ನೀವು ಹ್ಯಾಂಡಲ್ ಮಾಡಬೇಕಾಗ್ತದೆ. ನೀವು ಮಾತಿನ ಮೇಲೆ ಸ್ವಲ್ಪ ಜಾಗ್ರತೆ ಇಟ್ಕೊಬಿಟ್ಟು ಅವ್ರ ಹತ್ರ ಒಂದು ವ್ಯವಹಾರ ಮಾಡೋದಾಗಲಿ ಅಥವಾ ಅವ್ರ ಹತ್ರ ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತಾಡುವಂಥದ್ದು ಅತಿ ಸೂಕ್ತ. ಇನ್ನು ಓವರ್ ಥಿಂಕಿಂಗ್ ಬೇಡ ನಿಮಗೆ. ಅತಿಯಾದಂತಹ ಒಂದು ಯೋಚನೆ ಒಳ್ಳೆಯದಲ್ಲ. ಅತಿಯಾದಂಥ ಯೋಚನೆ ಮಾಡಿದರೆ ಒಂದು ಸ್ವಲ್ಪ ನಿಮಗೆ ಮೈಂಡ್ ಅಪ್ಸೆಟ್ ಆಗುವಂಥ ಚಾನ್ಸಸ್ ಇರ್ತದೆ. ಆದರೆ ಓವರ್ ಥಿಂಕಿಂಗ್ ಅಂತ ಬಂದೇ ಬರ್ತದೆ ಜುಲೈ ತಿಂಗಳಲ್ಲಿ, ಅದನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಷ್ಟಮಕ್ಕೆ ಗುರುವಿನ ದೃಷ್ಟಿ ಇದ್ದಾಗ ಯಾರೆಲ್ಲ ಬಂದುಬಿಟ್ಟು ಒಂದು ಸೈನ್ಸ್ ವಿಭಾಗದಲ್ಲಿ, ವಿಜ್ಞಾನದ ವಿಭಾಗದಲ್ಲಿ ಕೆಲಸ ಮಾಡುವಂಥವ್ರು, ಸೈಂಟಿಸ್ಟ್ಗಳು, ಮತ್ತು ಕೆಲವೊಂದಿಷ್ಟು ಇನ್ವೆಸ್ಟಿಗೇಷನ್ ಬ್ಯೂರೋನಲ್ಲಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿಗಳು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿಗಳು ಮತ್ತು ಗುಪ್ತಚರ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಗಳಿಗೆ ಅತಿ ಉತ್ತಮವಾಗಿರುವಂಥದ್ದು. ಯಾಕಂತಂದರೆ ನೀವು ಎಷ್ಟೋ ವರ್ಷದಿಂದ ಬಂದುಬಿಟ್ಟು ಯಾವುದೋ ಒಂದು ಇನ್ವೆಸ್ಟಿಗೇಷನಲ್ಲಿ ಒಂದು ಕೇಸನ್ನು ಭೇದಿಸಬೇಕು ಅಂದ್ಕೊಂಡು ಕೂತ್ಕೊಂಡಿದ್ದವರಿಗೆ ಇದು ಸೂಕ್ತವಾದಂಥ ಸಂದರ್ಭ, ಸಮಯ. ಖಂಡಿತವಾಗಲೂ ಕೂಡ ನಿಮ್ಮ ಕೆಲಸ ಆಗೇ ಆಗ್ತದೆ. ಇನ್ನು ಯಾರೆಲ್ಲ ಬಂದುಬಿಟ್ಟು ಒಂದು ಹೊರದೇಶಕ್ಕೆ ಒಂದು ಪ್ರವಾಸ ಮಾಡಬೇಕು, ಒಂದು ಟ್ರಿಪ್ ಹೊಡಿಬೇಕು ಅಂದ್ಕೊಂಡಿದ್ದವ್ರಿಗೂ ಕೂಡ ಈ ಜುಲೈ ತಿಂಗಳಲ್ಲಿ ಅತಿ ಸೂಕ್ತವಾಗಿರುವಂಥದ್ದು. ಖಂಡಿತವಾಗಲೂ ಕೂಡ ಒಂದು ಟ್ರಿಪ್ ಮುಗಿಸ್ಕೊಂಡು ನೀವು ಬರ್ಬೋದು. ಕೆಲಸದ ವಿಚಾರಕ್ಕೆ ಬಂದರೆ, ಯಾರಿಗೆಲ್ಲ ಕೆಲಸ ಇರಲಿಲ್ಲ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಕೆಲಸನೂ ಕೂಡ ಸಿಗ್ತದೆ ಮತ್ತು ನಿಮ್ಮ ಅದೃಷ್ಟನೂ ಕೂಡ ಚೇಂಜ್ ಆಗುವಂಥ ಸಂದರ್ಭ, ಅದೃಷ್ಟ ಬದಲಾವಣೆಯ ಸಂದರ್ಭ. ಇವರು ಏನೋ ಹೇಳ್ತಿದ್ದಾರೆ, ಇದು ಯಾವುದು ನಮ್ಮ ಜೀವನದಲ್ಲಿ ಆಗಲಿಲ್ಲ ಅಂದ್ಕೊಂಡ್ಬಿಟ್ಟು ಕೆಲವೊಬ್ರು ಹೇಳೋರು ಇದ್ದಾರೆ, ಯಾರು ಇಲ್ಲ ಅಂತಲ್ಲ, ಪ್ರತಿಯೊಂದು ರಾಶಿನಲ್ಲೂ ಇದ್ದಾರೆ. ಆದರೆ ನಾನಿಲ್ಲಿ ಹೇಳ್ತಾ ಇರುವಂಥದ್ದು ನಿಮ್ಮ ರಾಶಿ ಗೋಚಾರ ಫಲ. ಖಂಡಿತವಾಗಲೂ ಕೂಡ ಇದು ನಿಮ್ಮ ವೈಯಕ್ತಿಕ ಜಾತಕ ಅಲ್ಲ. ಹಾಗಾಗಿ ಈ ರೀತಿಯ ಏನಾದರೂ ಒಂದು ಕಿರಿಕಿರಿ, ಏನಾದರೂ ತೊಂದರೆಗಳು ಅನುಭವಿಸ್ತಾ ಇದ್ದರೆ ನಾವು ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ನಿಮ್ಮ ಜನ್ಮ ದಿನಾಂಕ ಅಥವಾ ನಿಮ್ಮ ಜನ್ಮ ವಿವರವನ್ನು ನಮ್ಗೆ ಕಳಿಸಿ, ಖಂಡಿತವಾಗಲೂ ಕೂಡ ಅದಕ್ಕೊಂದು ಸೊಲ್ಯೂಷನ್ ಹೇಳುವಂಥದ್ದು ನಾವು ಹೇಳ್ತೇವೆ. ಅದಕ್ಕೆ ಏನು ಸಮಸ್ಯೆ ಇದೆ ಅಥವಾ ಯಾವುದನ್ನೆಲ್ಲ ನೀವು ಮಾಡಿಕೊಂಡ್ರೆ ಅದು ಸರಿ ಮಾಡಿಸ್ಬೋದು ಅಥವಾ ಯಾವ ದೇವಸ್ಥಾನಕ್ಕೆ ನೀವು ಹೋಗಬೇಕಾಗ್ತದೆ ಹೇಳುವಂಥದ್ದು ಒಂದು ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಇರ್ತದೆ. ಹಾಗಾಗಿ ನಿಮಗೆ ಇಂತಹ ಏನಾದರೂ ತೊಂದರೆಗಳಿದ್ದಲ್ಲಿ ಖಂಡಿತವಾಗಲೂ ಕೂಡ ನಾವು ಕೊಟ್ಟಿರುವಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಬೋದು. ಇಲ್ಲ ಅಂತಂದರೆ ನಿಮ್ಮ ಹತ್ತಿರದ ಯಾರಾದರೂ ಒಂದು ನುರಿತ ಜ್ಯೋತಿಷಿಗಳಿದ್ದರೆ ಖಂಡಿತವಾಗಲೂ ಕೂಡ ಅವರ ಬಳಿ ನಿಮ್ಮ ಒಂದು ಜಾತಕ ತೋರಿಸ್ಕೊಂಡ್ಬಿಟ್ಟು ಇದಕ್ಕೊಂದು ಸಮಸ್ಯೆಗೆ ಒಂದು ಪರಿಹಾರವನ್ನು ನೀವು ತಿಳ್ಕೊಬೋದು. ಇನ್ನು ಕೆಲಸದ ವಿಚಾರಕ್ಕೆ ಬಂದರೆ ಕೆಲಸ ಕೂಡ ಸಿಗ್ತದೆ, ಅದೃಷ್ಟ ಕೂಡ ನಿಮ್ಮದು ಚೇಂಜ್ ಆಗ್ತದೆ. ಮತ್ತು ಕೆಲವೊಂದಿಷ್ಟು ಜನರು 5-6 ವರ್ಷದಿಂದ ಒಂದೇ ಕಂಪ್ನಿನಲ್ಲಿ ಕೆಲಸ ಮಾಡ್ಕೊಂಡಿದ್ದವರು ಜಾಬ್ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದವರಿಗೂ ಕೂಡ ನೀವು ನಿಮ್ಮ ಜಾಬನ್ನು ಚೇಂಜ್ ಮಾಡ್ಕೋಬೋದು. ನಿಮ್ಮ ಕೆಲಸವನ್ನು ಬದಲಾವಣೆ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಕೂಡ ಇದೆ. ಖಂಡಿತವಾಗಲೂ ಮಾಡ್ಕೊಳ್ಳಿ. ಭಾಗ್ಯಸ್ಥಾನದ ಅಧಿಪತಿ ಕರ್ಮಸ್ಥಾನದಲ್ಲಿ ಇಲ್ಲಿ ಏನಾಗ್ತದೆ ಕೇಳಿದ್ರೆ, ಎಲ್ಲ ಒಂದು ಕಡೆಗೆ ನಿಮಗೆ ಸ್ವಾಭಿಮಾನ ಅಂದ್ಕೊಂಡು ಕೆಲವೊಂದಿಷ್ಟು ಲಾಭಗಳನ್ನು ಕಳ್ಕೊಳ್ಳುವಂಥ ಪ್ರಸಂಗಗಳು ಬರ್ಬೋದು. ಹಂಗಂದ್ಕೊಂಡು ಸ್ವಾಭಿಮಾನ ಅಂದ್ಕೊಂಡು ಬಂದಾಗ ಸ್ವಾಭಿಮಾನ ಬಿಡೋದಕ್ಕೂ ಆಗೋದಿಲ್ಲ, ಬಿಡುವಂಥ ವ್ಯಕ್ತಿಗಳು ಕೂಡ ಈ ಸಿಂಹರಾಶಿಯವರಲ್ಲ. ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ಈ ಸ್ವಾಭಿಮಾನ, ನಾನು ಯಾರ ಮುಂದೆನೂ ಕೂಡ ತಲೆ ಬಗ್ಸಬಾರ್ದು ಹೇಳಿಕೊಂಡು ಕೆಲವೊಂದಿಷ್ಟು ಸ್ವಾಭಿಮಾನಕ್ಕೆ ಹೋಗ್ಬಿಟ್ಟು ಆಗುವಂಥ ಲಾಭಗಳನ್ನು ಕಳೆದುಕೊಳ್ಳುವಂಥ ಸಂದರ್ಭಗಳು, ಸಮಯಗಳು ನಿಮ್ಗೆ ಬರ್ಬೋದು. ಹಾಗಾಗಿ ಕೆಲವೊಂದಿಷ್ಟು ಜಾಗದಲ್ಲಿ ನಮ್ಮ ಸ್ವಾಭಿಮಾನ ಲೆಕ್ಕಕ್ಕೆ ಇಟ್ಕೊಂಡ್ರೆ ಆಗೋದಿಲ್ಲ. ನೀವು ನೋಡಿ, ಅದು ನಿಮ್ಗೆ ಬಿಟ್ಟಿರುವಂಥ ವಿಚಾರ. ನಾಯಕತ್ವದ ಹೊರೆ ಬೀಳುವಂಥದ್ದು. ನಾಯಕತ್ವದ ಹೊರೆ ಅಂತಂದರೆ ಲೀಡರ್ಶಿಪ್ ಕ್ವಾಲಿಟಿ ಬೈ ಬರ್ತಿಂದನೇ ನಿಮ್ಗೆ ಬಂದಿರುವಂಥದ್ದು. ಯಾವ ಕ್ಷೇತ್ರದಲ್ಲಿ? ಒಂದು ರಾಜಕೀಯ ಕ್ಷೇತ್ರದಲ್ಲಿ ನಿಮಗೆ ನಾಯಕತ್ವದ ಹೊರೆ ಬರ್ಬೋದು. ಇಲ್ಲ ಅಂತಂದರೆ ಒಂದು ಸಿನಿಮಾ ರಂಗದಲ್ಲಿ ನಿಮಗೆ ನಾಯಕತ್ವದ ಹೊರೆ ಬರ್ಬೋದು. ಇಲ್ಲ ಅಂತಂದರೆ ಯಾವುದಾದ್ರೂ ಬಂದುಬಿಟ್ಟು ಒಂದು
IT ಕಂಪ್ನಿಯಲ್ಲೋ ನಾನ್ IT ನಲ್ಲೋ ಒಂದು ಟೀಮ್ ಲೀಡರ್ ಆಗಿಬಿಟ್ಟು ನಿಮಗೆ ಒಂದು ಕ್ಯಾಪ್ಟನ್ಸಿಯನ್ನು ಸಿಗ್ಬೋದು. ಈ ರೀತಿಯಾದಂಥ ಒಂದು ನಾಯಕತ್ವದ ಹೊಣೆ ನಿಮಗೆ ಸಿಗ್ತದೆ. ಇನ್ನು ಕ್ರಿಯೇಟಿವಿಟಿ ನಿಮ್ಮದು ಜಾಸ್ತಿ ಆಗುವಂಥದ್ದು. ನೀವೇನೇನೆಲ್ಲ ಮಾಡ್ತಾಯಿದ್ರೆ ಅದಕ್ಕಿಂತ ಒಂದು ಸ್ವಲ್ಪ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತದೆ. ನೀವು ಮಾಡುವಂಥ ಕೆಲಸದಲ್ಲಿ ಕೆಲವೊಂದಿಷ್ಟು ಎಕ್ಸ್ಪೆರಿಮೆಂಟ್ಗಳು ನೀವು ಮಾಡಬಹುದು, ಮಾಡಿದರೂ ಕೂಡ ಸಕ್ಸಸ್ಸು ಕೂಡ ಆಗ್ತದೆ. ಅದು ಬಂದುಬಿಟ್ಟು ನಿಮ್ಮ ಆಫೀಸಲ್ಲಿ ಇರ್ಬೋದು, ಅಥವಾ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಿರುವಂಥವ್ರು ಇರ್ಬೋದು, ಯಾವುದೇ ವಲಯದಲ್ಲಿ ಕೆಲಸ ಮಾಡ್ತಿರೋರು ಕೂಡ ನಿಮ್ಮ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತದೆ. ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಮತ್ತು ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲಿ ನೀವು ಕೇಂದ್ರ ಬಿಂದುವಾಗಿ ಗುರುತಿಸಿಕೊಳ್ಳುವಂಥ ಸಾಧ್ಯತೆಗಳು, ಇದು ಸಿಂಹರಾಶಿಯವರಿಗೆ ಬೈ ಬರ್ತಿಂದ ಬಂದಿರುವಂಥದ್ದು. ಈ ಕೇಂದ್ರ ಬಿಂದುವಾಗಿ ಕಾಣಿಸ್ಕೊಳ್ಳುವಂಥದ್ದಾಗಿರಲಿ, ಒಂದು ನಾಯಕನ ರೂಪದಲ್ಲಿ ಕಾಣಿಸ್ಕೊಳ್ಳುವಂಥದ್ದಾಗಲಿ, ಇದೆಲ್ಲ ಕಾಮನ್. ಆದರೆ ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗ್ತದೆ. ಮುಂದೆ ನೋಡೋದಿದ್ರೆ ಕಾರ್ಯನಿಮಿತ್ತ ಪ್ರವಾಸ. ನಿಮಗೆ ಕೆಲವೊಂದಿಷ್ಟು ಆಫೀಸ್ ಮೀಟಿಂಗ್ಗೋಸ್ಕರ ಬೇರೆ ದೇಶಕ್ಕೆ ಹೋಗ್ಬೋದು, ಅಥವಾ ಬೇರೆ ರಾಜ್ಯಗಳಿಗೆ, ಅನ್ಯ ರಾಜ್ಯಗಳಿಗೆ ಹೋಗುವಂಥ ಪರಿಸ್ಥಿತಿ ಬರ್ಬೋದು. ಕೆಲವೊಂದು ಮೀಟಿಂಗ್ ಇರ್ತದೆ, ಅದು ಮಾರ್ಕೆಟಿಂಗ್ ಇರ್ಬೋದು, ಯಾವುದೇ ರೀತಿಯಾದಂಥ ಒಂದು ಮೀಟಿಂಗ್ ಇರ್ಬೋದು. ಹಾಗಾಗಿ ಆನ್ ಡ್ಯೂಟಿ ಮೇಲೆ ಕೆಲವೊಂದಿಷ್ಟು ನೀವು ಔಟ್ ಆಫ್ ಕಂಟ್ರಿನೋ ಔಟ್ ಆಫ್ ಸ್ಟೇಟೋ ಹೋಗುವಂಥದ್ದು ಕೂಡ ಇರ್ತದೆ. ತಿರುಗಾಟ ಜಾಸ್ತಿ ಆಗ್ತದೆ ಅಂತ ಅರ್ಥ. ಜವಾಬ್ದಾರಿಯ ಬಡ್ತಿ. ನೀವು ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂತ ಇಟ್ಕೊಳ್ಳಿ. ಅಲ್ಲಿ ನಿಮ್ಮ ಒಂದು ಕೆಲಸವನ್ನು ನೋಡಿ ಆ ಒಂದು ಅಪ್ರಿಸಿಯೇಷನ್ ಮೇಲೆ ನಿಮಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟು ನಿಮಗೆ ಪ್ರಮೋಷನ್ ಕೊಡುವಂಥದ್ದು ಕೂಡ ಆಗ್ತದೆ. ನಿಮಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಪ್ರಮೋಷನ್ ಕೊಡೋದು ಅಂತಂದರೆ 3 ಜನರ ಕೆಲಸ ಒಬ್ಬನೇ ಮಾಡುವಂಥ ಅರ್ಥ. ಅದು ಇಂಡೈರೆಕ್ಟಾಗಿ ಇದನ್ನು ತಿಳ್ಕೊಳ್ಳಿ. ಇಂತಹ ಒಂದು ಜವಾಬ್ದಾರಿಯುತವಾದಂಥ ಬಡ್ತಿ ನಿಮಗೆ ಸಿಗ್ತದೆ. ಖಂಡಿತವಾಗ್ಲೂ ಕೂಡ ಸಿಕ್ಕಿದರೆ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಳ್ಳೋಕ್ಕೆ ಹೋಗಬೇಡಿ, ಆಗೋದಿಲ್ಲ ಅಂತ ಹೇಳೋಕ್ಕೆ ಹೋಗಬೇಡಿ. ಇದೇ ಬಡ್ತಿ ಮುಂದೊಂದು ದಿನ ನಿಮಗೆ ಯಾವುದೋ ಲೆವೆಲಿಗೆ ತೊಗೊಂಡೋಗುವಂಥ ಸಾಧ್ಯತೆಗಳು ಖಂಡಿತವಾಗಿ ಇದೆ. ನೀವು ಮಾತ್ರ ಇಂತಹ ಅವಕಾಶಗಳು ಸಿಕ್ಕಿದರೆ ಬಿಡೋಕ್ಕೆ ಹೋಗಬೇಡಿ. ಖಂಡಿತವಾಗಲೂ ನಿಮ್ಮ ಎಫರ್ಟು, ನಿಮ್ಮ ಶ್ರಮ, ನಿಮ್ಮ ಶ್ರದ್ಧೆ ಇಟ್ಟು ಕೆಲಸ ಮಾಡಿ. ಇದರಿಂದ ಒಂದು ಅದ್ಭುತವಾದಂಥ ಒಂದು ಪ್ಲ್ಯಾಟ್ಫಾರ್ಮ್ ನಿಮಗೋಸ್ಕರ ರೆಡಿ ಆಗುವಂಥದ್ದು ಇರ್ತದೆ. ಹಾಗಾಗಿ ಸಿಕ್ಕಿರುವಂಥ ಅವಕಾಶಗಳೆಲ್ಲವನ್ನು ಬಳಸ್ಕೊಳ್ಳಿ. ಗುರುವಿನ ಆಶೀರ್ವಾದದೊಂದಿಗೆ ಈ ಜುಲೈ ತಿಂಗಳು ಖಂಡಿತವಾಗಲೂ ಕೂಡ ನಿಮಗೆ ಉತ್ತಮವಾದಂಥ ಲಾಭ ಫಲ, ಒಂದು ಹೆಸರು, ಕೀರ್ತಿ, ಗೌರವ, ಸನ್ಮಾನ ಎಲ್ಲವೂ ತಂದುಕೊಡ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು.